ಇರಲಿಲ್ಲ. ಜೊತೆಗೆ ನಮ್ಮ ಹಾಸನ ಸೈಡ್ ಕೋಸಂಬರಿ ಮಾಡಿದ್ದೆ. ಕೋಸಂಬರಿ ಮಾಡೋದಕ್ಕೆ ಒಂದು ಬೌಲ್ಗೆ ಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿನ ಹೀಗೆ ಹೆಚ್ಚಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ರೆ ಆಯಿತು. ನಿಮ್ಮೂರಲ್ಲಿ ಯಾವ ಥರ ಕೋಸಂಬರಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಕೋಸಂಬರಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೆ ಅಮೆಝಾನಲ್ಲಿ ಒಂದು ಸೆಲ್ಫಿ ಸ್ಟಿಕ್, ಟ್ರೈಪಾಡ್, ಸೆಲ್ಫಿ ಸ್ಟಿಕ್ ವಿತ್ ಟ್ರೈಪಾಡ್ ಆರ್ಡರ್ ಮಾಡಿದ್ದೆ. ಹೇಗಿದೆ ಮತ್ತು ಏನು ಪ್ರೈಸ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಒಂದು ಟ್ರೈಪಾಡ್ ಇದ್ದರೆ ಸಾಕು, ನಿಮಗೆ ಇನ್ಫ್ಲೂಯೆನ್ಸರ್ ಆಗಬೇಕಿದ್ರೆ, ಕಂಟೆಂಟ್ ಕ್ರಿಯೇಟರ್ ಆಗಬೇಕಿದ್ರೆ, ಅಥವಾ ನೀವು ಯಾವುದೇ ಕುಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಬೇಕಂತಿದ್ರೆ ಇದು ಒಂದು ಟ್ರೈಪಾಡ್ ಇದ್ದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಮತ್ತು ಇವತ್ತು ನನಗೆ ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನನ್ನ ಫಸ್ಟ್ ಕೊಲಾಬ್ರೇಷನ್ ಪಾರ್ಸಲ್ ಬಂತು. 1000 ಫಾಲೋವರ್ಸ್ ಇದ್ದರೆ ಸಾಕು, ನೀವು ಕೂಡ ಫ್ರೀಯಾಗಿ ಕೊಲಾಬ್ರೇಷನ್ ಮಾಡ್ಬೋದು. ಹೇಗೆ ಕೊಲಾಬ್ರೇಟ್ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಮತ್ತು ನನ್ನ ಯೂಟ್ಯೂಬ್